ಹಾ ಓಂ ಈಕ್ಷತೆ ನಾ ಶಬ್ದಂ ಓಂ. ಈ ಅಧ್ಯಾಯದಲ್ಲಿ ಏನನ್ನ ಹೇಳುವವರಿದ್ದಾರೆ ಅಂತನ್ನುವ ವಿಷಯ ಅಧ್ಯಯನದ ಆರಂಭದಲ್ಲೇ ಎಲ್ರಿಗೂ ಕೂಡ ಸ್ಪಷ್ಟ ಆಗಬೇಕು. ಹಾಗೆ ಸ್ಪಷ್ಟ ಆಗುವ ದೃಷ್ಟಿಯಿಂದ ಮುಂದೆ ಹೇಳುವಂತಹ ವಿಷಯಗಳನ್ನ ಪಾಠ ಮಾಡುವವರು ಅಥವಾ ಗ್ರಂಥಕಾರರು ಅಧ್ಯಯನ ಮಾಡುವಂತ ಶಿಷ್ಯರಿಗೆ ಮೊದಲೇ ಅದನ್ನು ಸೂಚಿಸಬೇಕು. ಶಿಷ್ಯರಾದವರಿಗೆ ಮುಂದೆ ಏನು ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲದೆ ಇರಬಹುದು. ಆದ್ರೆ ಅಧ್ಯಾಪಕರಾದವರಿಗೆ ಮತ್ತೆ ಗ್ರಂಥಕರ್ತೃಗಳಾದವರಿಗೆ ತಾವು ಮುಂದೆ ಏನು ಹೇಳ್ತೀವಿ ಅಂತ ಅನ್ನೋದು ಸ್ಪಷ್ಟವಾಗಿ ಮೊದಲೇ ಗೊತ್ತಿರ್ತದಾದ್ರಿಂದ ಈ ಬ್ರಹ್ಮಸೂತ್ರಾಣು ಭಾಷ್ಯದ 3ನೇ ಶ್ಲೋಕದಲ್ಲಿ ಪ್ರಸಿದ್ಧೈರನ್ಯ ವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಹಿ ಸರ್ವಗುಣತ್ವತಃ ಅಂತ ಹೀಗೆ ಬಂದಿದೆ. ಆ 3ನೇ ಶ್ಲೋಕದಲ್ಲಿ ಆಚಾರ್ಯ ಏನ್ ಹೇಳಿದ್ದಾರೆ, ಅನ್ಯ ವಸ್ತುಷು ಬೇರೆ ಬೇರೆ ವಸ್ತುಗಳನ್ನು ಪ್ರತಿಪಾದನೆ ಮಾಡುವಂತಹ ಎಲ್ಲಾ ಶಬ್ದಗಳಿಂದಲೂ ಸರ್ವಗುಣಪೂರ್ಣನಾದಂತಹ ವಿಷ್ಣುವೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಆ 3ನೇ ಶ್ಲೋಕದಲ್ಲಿ ಏನ್ ಬಂದಿದೆ ಅದನ್ನ ಆರಂಭದಲ್ಲಿಯೂ ಕೂಡ ಆಕರ್ಷ್ಯ ಅಂದ್ರೆ ಅಲ್ಲಿ ಬಂದದ್ದು ಒಂದ್ ಕಡೆ ಬಂದದ್ದನ್ನ ಇನ್ನೊಂದು ಕಡೆ ತಗೊಳ್ಳೋದಕ್ಕೆ, ಆಮೇಲೆ ಮಾಡ್ಬೇಕಾದನ್ನು ಮೊದಲು ಮಾಡೋದಕ್ಕೆ, ಇಂಥದಕ್ಕಿರೋದಕ್ಕೂ ಆಕರ್ಷಣ ಅಂತ ಕರೀತಾರೆ. ಇದು ಕೂಡ ಒಂದು ಆಕರ್ಷಣ. ಮುಂದೆ ಬಂದದ್ದನ್ನ ಮುಂದೆ ಅವ್ರು ಹೇಳುವುದನ್ನ ನಮ್ಮ ಅನುಕೂಲಕ್ಕಾಗಿ ನಾವು ಮೊದಲೇ ಇಟ್ಕೊಳ್ಳೋದು, ಇದಕ್ಕೆ ಆಕರ್ಷಣ ಅಂತ ಕರೀತಾರೆ. ಹಾಗೆ ಆಕರ್ಷಣೆ ಮಾಡಿದಾಗ ಈ ಅಧ್ಯಾಯದಲ್ಲಿ ಏನು ಪ್ರತಿಪಾದನೆ ಮಾಡ್ತಿದ್ದಾರೆ ಅಂತ ಅನ್ನೋದು ಶಿಷ್ಯರ ಮತ್ತು ಆ ಓದುಗರ ಅವಗಾಹನೆಗೆ ಮೊದಲೇ ಬಂದಂತಾಗ್ತದೆ. ಹಾಗೆ ಬಂದ್ರೆ ಅವರಿಗೆ ಅಲ್ಲಿ ಏನ್ ಪ್ರತಿಪಾದನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಆಸಕ್ತಿ ಮೂಡಿ ಆ ವಿಷಯವನ್ನು ಅಧ್ಯಯನ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಒಟ್ಟಾರೆ ಈ ವಿಷಯದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ ಗೊತ್ತಾಗದೆ ಹೋದ್ರೆ ಅವ್ರಿಗೆ ಅಧ್ಯಯನ ಮಾಡ್ಲಿಕ್ಕೆ ಅದು ತೊಡಕಾಗ್ತದೆ. ಎಲ್ಲಾ ಕಡೆನೂ ಅಷ್ಟೇ, ಒಂದು ಗ್ರಂಥವನ್ನು ಓದಬೇಕಾದ್ರೆ ಆ ಗ್ರಂಥದ ಮುನ್ನುಡಿ ನೋಡ್ತೇವೆ. ಮುನ್ನುಡಿ ನೋಡಿದಾಗ ಒಟ್ಟಾರೆ ಆ ಗ್ರಂಥದಲ್ಲಿ ಏನ್ ಗೊತ್ತಾಗ್ತದೆ. ಆಗ ಅದ್ರ ಬಗ್ಗೆ ಆಸಕ್ತಿ ಮೂಡಬಹುದು, ಅನಾಸಕ್ತಿ ಮೂಡಬಹುದು. ಓದುವವರು ಓದ್ತಾರೆ, ಬಿಡೋರು ಬೇಡಾದವರು ಬಿಡ್ತಾರೆ. ಹಾಗೆ ಎಲ್ಲಾ ಕಡೆಗೂ ಕೂಡ ಈ ಗ್ರಂಥದಲ್ಲಿ ಏನ್ ಪ್ರತಿಪಾದನೆ ಮಾಡ್ತಾರೆ ಅಥವಾ ಈ ಮೊದಲನೇ ಅಧ್ಯಾಯದಲ್ಲಿ ಏನ್ ಪ್ರತಿಪಾದನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆರಂಭದಲ್ಲಿ ಒಂದು ಸಣ್ಣ ಒಕ್ಕಣೆ ಇರಬೇಕಾದ್ದು ಮುಖ್ಯ. ಬ್ರಹ್ಮಸೂತ್ರಾಣು ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಹೋಲಿಸಿದ್ರೆ ಸಣ್ಣದು, ಆದ್ರಿಂದ ಆಚಾರ್ಯದನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಲಿಲ್ಲ. ಬೇಕು ಅಂತ ಅಪೇಕ್ಷೆ ಪಟ್ರೆ ಶಿಷ್ಯರಾದವರಿಗೆ ಓದುಗರಿಗೆ ಅದು ಬೇಕು ಅಂತ ಅಪೇಕ್ಷೆ ಪಟ್ರೆ ಮುಂದೆ ಬಂದದನ್ನ ಮೊದಲೇ ತಿಳ್ಕೊಳ್ಬೇಕು. ಏತದ್ ಅಧ್ಯಾಯ ಆದ್ಯರ್ಥಸ್ಯ ಅಂತಿದೆ ಒಂದ್ ಕಡೆ 25ನೇ ಗದ್ಯ ಭಾಗದಲ್ಲಿ. ರಾಘವೇಂದ್ರ ಸ್ವಾಮಿಗಳ ಈ ತತ್ವಮಂಜರಿಯ 25ನೇ ಗದ್ಯ ಭಾಗದಲ್ಲಿ ಅಧ್ಯಾಯಾದ್ಯರ್ಥಸ್ಯ ಅಂತಿದೆ. ಹಾಗೇನೆ ಮುಂದೆ ಏತದಧ್ಯಾಯಾದ್ಯರ್ಥ ಉಕ್ತಿಪರತೆಯ ಅಂತಿದೆ. ಅದು ಆದ್ಯಾರ್ಥ ಆಗ್ಬೇಕು ಅಥವಾ ಆದಿ ಅರ್ಥ ಅಂತ ಹೀಗಾಗಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ಗೊಂದಲ ಇದೆ. ಅದನ್ನು ಮುಂದೆ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ ಯಾವಾಗಾದ್ರೂ. ಅಧ್ಯಾಯ ಆದಿ ಅರ್ಥ, ಆದಿ ಎಂಬುದಾಗಿ ಇಕಾರಾಂತವಾದ ಶಬ್ದ ಇಟ್ಕೊಂಡ್ರೆ ಆದ್ಯರ್ಥ ಅಂತ ಆಗ್ತದೆ. ಅಧ್ಯಾಯ ಆದ್ಯ ಅಂತ ಅಕಾರಾಂತವಾದ ಶಬ್ದ, ಅಧ್ಯಾಯ ಪ್ಲಸ್ ಆದ್ಯ ಪ್ಲಸ್ ಅರ್ಥ ಈಗ ಇಟ್ಕೊಂಡ್ರೆ ಅಧ್ಯಾಯ ಆದ್ಯಾರ್ಥ ಅಂತ ಆಗ್ತದೆ. ಯಾ ಅಂತ ದೀರ್ಘ ಬರ್ಬೇಕಾಗ್ತದೆ. ಆದ್ರೆ ಆ ದೀರ್ಘವನ್ನ ಆ ಎರಡೂ ವಾಕ್ಯಗಳಲ್ಲೂ ಕೂಡ ಹಾಕಿಲ್ಲ. ಮೂಲ ರಾಘವೇಂದ್ರ ಸ್ವಾಮಿಗಳೇ ಅಧ್ಯಾಯಾದ್ಯಾರ್ಥಸ್ಯ ಎಂಬುದಾಗಿ ಅಥ ಏತದ ಅಧ್ಯಾಯಾದ್ಯಾರ್ಥಸ್ಯ ಎಂಬುದಾಗಿ ಮೊದಲನೇ ವಾಕ್ಯದಲ್ಲೂ ಹಾಕಿಲ್ಲ, 2ನೇ ವಾಕ್ಯದಲ್ಲೂ ಹಾಕಿಲ್ಲ. ಆದ್ರಿಂದ ನಿನ್ನೆ ನಾನು ಆದ್ಯಾರ್ಥಸ್ಯ ಅಧ್ಯಾಯದ ಆದ್ಯ ಅಂದ್ರೆ ಆದ್ಯ ಪಾದ ಅಂತ ಈಗ ಅರ್ಥ ಇಟ್ಕೊಂಡು ಹೇಳಿದ್ದೆ. ಅದ್ರ ಬಗ್ಗೆ ಯಾಕೋ ಅಷ್ಟು ಸಮಾಧಾನ ನನಗೂ ಇಲ್ಲ. ಮತ್ತಷ್ಟು ವಿದ್ವಾಂಸರ ಬಗ್ಗೆ ಅದ್ರ ಬಗ್ಗೆ ನಾನು ಸಮಾಲೋಚನೆ ಮಾಡ್ತೇನೆ ವಿದ್ವಾಂಸರ ಜೊತೆಗೆ. ಆದ್ರಿಂದ ಈಗ ಸದ್ಯ ನಾವು ಅಧ್ಯಾಯ ಆದಿ ಅರ್ಥಸ್ಯ, ಆದಿ ಎಂಬುದಾಗಿ ಇಕಾರಾಂತವಾದ ಶಬ್ದವನ್ನೇ ಇಟ್ಕೊಳ್ಳೋಣ. ಅಧ್ಯಾಯ ಮೊದಲಾದವುಗಳ ಅರ್ಥ ಅಂದ್ರೆ ಅರ್ಥ ಏನು? ಅಧ್ಯಾಯ, ಅದರ ಪಾದ ಮತ್ತು ಅದರ ಅಧಿಕರಣ, ಹೀಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಮೊದಲು ಸೂತ್ರಗಳು ಒಂದು 2, 3, 4 ಸೂತ್ರಗಳು ಸೇರಿ ಒಂದೊಂದು ಅಧಿಕರಣ ಆಗ್ತದೆ. ಅಥವಾ ಒಂದೊಂದೇ ಸೂತ್ರಕ್ಕೂ ಒಂದೊಂದು ಅಧಿಕರಣ ಆಗಬಹುದು. ಅದಕ್ಕೆ ನಿರ್ದಿಷ್ಟವಾದ ನಿಯಮ ಏನಿಲ್ಲ. ಹೀಗೆ ಮೊದಲು ಸೂತ್ರಗಳು, ಆ ಸೂತ್ರಗಳು ಒಂದು 2, 4 ಸೂತ್ರಗಳು ಸೇರಿ ಒಂದು ಅಧಿಕರಣ, ಆ ಕೆಲವು ಸೂತ್ರಗಳು ಸೇರಿ ಒಂದು ಪಾದ, 4 ಪಾದಗಳು ಸೇರಿ ಒಂದು ಅಧ್ಯಾಯ. ಅದಕ್ಕಾಗಿ ಅಧ್ಯಾಯ ಆದಿ ಅರ್ಥ ಅಂತಂದ್ರೆ ಅಧ್ಯಾಯ
ಅದರ ಪಾದ, ಅದರ ಅಧಿಕರಣ ಮತ್ತು ಅದರ ಸೂತ್ರಗಳು, ಇಷ್ಟದರ ಅರ್ಥ ಅದೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಸ್ಪಷ್ಟ ಮಾಡಿದ್ದಾರೆ. ಆದ್ರಿಂದ ಅಣುಭಾಷ್ಯ ಚಿಕ್ಕದಾದ್ರಿಂದ ಅಲ್ಲಿ ಹೇಳಲಿಲ್ಲ. ಆದ್ರೆ ನಿಮಗೆ ಬೇಕು ಅಂತಿದ್ರೆ ಅಧ್ಯಾಯಾದಿ ಅರ್ಥ ಉಕ್ತಿ ಪರತೆಯ, ಈ ಅಧ್ಯಾಯಾದಿ ಅರ್ಥ ಉಕ್ತಿ ಪರತೆಯ ಅಂತನೂ ಈ ವಾಕ್ಯ ಏನಿದೆ, ಇದನ್ನ ಯೋಜ್ಯಂ ಅಂತ ಅಲ್ಲಿ ಮುಂದೆ ಇದೆಯಲ್ಲ, ಆಕೃಷ್ಯ ಯೋಜ್ಯಂ ಅಂತ, ಆ ಯೋಜ್ಯಂ ಎಂಬುದಕ್ಕೆ ಕ್ರಿಯಾ ವಿಶೇಷಣವನ್ನಾಗಿ ಮಾಡ್ಕೋಬೇಕು. ಪ್ರಸಿದ್ಧೈ ಅನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈ ಸರ್ವಗುಣತ್ವತಃ ಅಂತ ಆಚಾರ್ಯರು ಅಣುಭಾಷ್ಯದಲ್ಲಿ 3 ಪಾದಗಳನ್ನು ಸೇರಿಸಿದ್ದಾರೆ. ಆ 3 ಪಾದಗಳು ಮೊದಲನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿವೆ. ಈ ಅಣುಭಾಷ್ಯ ಚಿಕ್ಕದಾದ್ರಿಂದ 4 ಅಧ್ಯಾಯಗಳ ಸೂಚನೆ ಅಲ್ಲಿದೆ ಹೊರತು ಒಂದೊಂದು ಪಾದ ಆದ್ಮೇಲೆ ಇದು ಪ್ರಥಮ ಪಾದ, ಇತಿ ದ್ವಿತೀಯ ಪಾದ, ಇತಿ ತೃತೀಯ ಪಾದ, ಇತಿ ಚತುರ್ಥ ಪಾದ ಎಂಬುದಾಗಿ ಪಾದ ಮುಕ್ತಾಯ ಆದಮೇಲೆ ಅಲ್ಲಿ ಪಾದದ ಸಮಾಪ್ತಿಯ ಸೂಚನೆಯನ್ನು ಆಚಾರ ಮಾಡಿಲ್ಲ, ಗ್ರಂಥವೇ ಚಿಕ್ಕದಾದ್ರಿಂದ. ಅಧ್ಯಾಯದ ಸಮಾಪ್ತಿಯನ್ನು ಮಾತ್ರ ಸೂಚನೆ ಮಾಡಿದ್ದಾರೆ. ಆದ್ರೆ ನಾವು ಓದುವವರು ಆ ಒಂದು ಅಧ್ಯಾಯದಲ್ಲಿಯೇ ಆ ಶ್ಲೋಕಗಳನ್ನು ಗಮನಿಸಿ, ಶ್ಲೋಕದ ಅರ್ಥವನ್ನು ಗಮನಿಸಿ, ಇಲ್ಲಿಗೆ ಒಂದನೇ ಅಧ್ಯಾಯದ 1ನೇ ಪಾದ ಸಮಾಪ್ತ ಆಗಿದೆ, ಅದಾದ ನಂತರ 1ನೇ ಅಧ್ಯಾಯದ 2ನೇ ಪಾದ, ಮುಂದೆ 1ನೇ ಅಧ್ಯಾಯದ 3ನೇ ಪಾದ ಸಮಾಪ್ತ ಆಗಿದೆ ಅಂತ ನಾವೇ ತಿಳ್ಕೋಬೇಕು. ಒಟ್ಟಾರೆ 8-9 ಶ್ಲೋಕಗಳಿವೆ. ಆ 8-9 ಶ್ಲೋಕಗಳಲ್ಲಿ ಸರಿಸುಮಾರು 2-3 ಶ್ಲೋಕಗಳಿಗೆ ಒಂದೊಂದು ಪಾದ ಸಮಾಪ್ತ ಆಗ್ತಿರ್ತದೆ. ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಅದಕ್ಕೇನು ಹೀಗೆ ಅಂತ ನಿಯಮ ಏನಿಲ್ಲ. ಆದ್ರಿಂದ ನಾವೇ ಅದನ್ನ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪ್ರಸಿದ್ಧೈರಣ್ಯವಸ್ತುಷು ಉಚ್ಯತೆ ವಿಷ್ಣುದೇವೈಕಃ ಸರ್ವೈ ಸರ್ವಗುಣತ್ವತಃ ಇತಿ ಏತತ್ ಪಾದಾಂತಿಮ ತ್ರಿಪಾದೀಂ ಅಂತಿದೆ. ಏತತ್ ಪಾದ ಅಂದ್ರೆ ಮೊದಲನೇ ಬ್ರಹ್ಮಸೂತ್ರದ ಮೊದಲನೇ ಅಥವಾ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾದ, ಆ ಪಾದದ ಅಂತಿಮ ವಿಷಯವನ್ನು ಹೇಳುವಂತ, ಅಂತಿಮ ಅಂದ್ರೆ ಕೊನೆಗೆ ಬರುವಂತಹ ಮತ್ತು ಕೊನೆಗೆ ಇರುವಂತಹ ವಿಷಯವನ್ನು ಹೇಳುವಂತಹ ತ್ರಿಪಾದಿ ಅನ್ನೋದು ಸ್ತ್ರೀಲಿಂಗ ಶಬ್ದ, ನಾನು ಹಿಂದೆ ಹೇಳಿದೆ. ತ್ರಯಾಣಾಂ ಪಾದಾನಾಂ ಸಮಾಹಾರ ಅಂತ ಅರ್ಥ, 3 ಪಾದಗಳು ಅಂತ ಅರ್ಥ. ಅದಕ್ಕೆ ಪಾದಾಂತಿಮ ತ್ರಿಪಾದಿ, ಪಾದದ ಕೊನೆಯಲ್ಲಿ ಬರುವಂತಹ ತ್ರಿಪಾದಿ, ಪಾದದ ಅಂತಿಮ ವಿಷಯವನ್ನು ಸೂಚನೆ ಮಾಡುವಂತಹ ತ್ರಿಪಾದಿ ಅಂತ ಅರ್ಥ. 3 ಪಾದಗಳು, 1ನೇ ಅಧ್ಯಾಯದ 1ನೇ ಪಾದದ ಅಂತಿಮ ವಿಷಯವನ್ನು ಸೂಚನೆ ಮಾಡುವಂತಹ 3 ಪಾದಗಳು, ಅಣುಭಾಷ್ಯದ 3 ಪಾದಗಳು. ಈ ತ್ರಿಪಾದಿಯನ್ನು ಆದಾವಪಿ ಅಧ್ಯಯನದ ಆರಂಭದಲ್ಲಿಯೇ, ಗ್ರಂಥದ ಆರಂಭದಲ್ಲಿಯೇ ಅಪಕೃಷ್ಯ ಅದಾವಪಿ ಆಕೃಷ್ಯ ಸೆಳೆದುಕೊಂಡು ಮುಂದೆ ಬರುವುದನ್ನ ಮೊದಲೇ ಇಟ್ಕೊಂಡು ಯೋಜ್ಯಂ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅಧ್ಯಾಯಾದಿ ಅರ್ಥ ಉಕ್ತಿ ಪರತೆಯ, ಅಧ್ಯಾಯ ಮತ್ತು ಪಾದ, ಅಧಿಕರಣ, ಸೂತ್ರ ಇತ್ಯಾದಿಗಳ ಅರ್ಥವನ್ನ ಈ 3 ಹೇಳ್ತಾ ಇವೆ. ಪ್ರಸಿದ್ಧೈರಣ್ಯವಸ್ತುಷು ಉಚ್ಯತೆ ವಿಷ್ಣುದೇವೈಕಃ ಸರ್ವೈ ಸರ್ವಗುಣತ್ವತಃ ಅನ್ನೋ 3 ಪಾದಗಳು ಅರ್ಥ ಉಕ್ತಿ ಪರವಾಗಿವೆ. ಪರ ಅಂದ್ರೆ ಪ್ರತಿಪಾದಕ ಅಂತ ಅರ್ಥ. ಅಧ್ಯಾಯಾದಿಗಳ ಅರ್ಥವನ್ನ ಹೇಳುವುದರಲ್ಲಿ ತೊಡಗಿವೆ ಅಂತ ನಾವು ಯೋಜನೆ ಮಾಡ್ಕೋಬೇಕು. ಹೀಗೆ ಮುಂದೆ ಬರೋದನ್ನು ಮೊದಲೇ ಯೋಜನೆ ಮಾಡ್ಕೊಂಡ್ಬಿಟ್ರೆ ಆಗ ಅದರ ಮುಂದೆ ಹೇಳುವ ವಿಷಯದ ವರ್ಣನ ನಮಗೆ ಸಿಗೋದ್ರಿಂದ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಈ ತರ ಇದು ನಿನ್ನೆ ಹೇಳಿದ್ದನ್ನೆಲ್ಲ ಇನ್ನೊಂದ್ಸರಿ ಹೇಳಿದೆ, ಈಗೆಲ್ಲ ಸರಿ ಆಯ್ತು ನೋಡಿ ಅದು ಇನ್ನೊಂದ್ಸರಿ.